ಐತಿಹಾಸಿಕವಾದಂಥ ಕಾರ್ಯಕ್ರಮ. ಈ ರೇಸ್ ಕೋರ್ಸ್ ಕಾಂಗ್ರೆಸ್ ಕಚೇರಿಯಲ್ಲಿ 2 ಕಚೇರಿಯ ಭೂಮಿ ಪೂಜೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಇನ್ನು ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ಟೈಮ್ನ ಕನ್ಫರ್ಮೇಷನ್ ಮಾಡಿಲ್ಲ. ಅಲ್ಲಿ ಸ್ವೇರಿಂಗ್ ಮುಗಿಸ್ಕೊಂಡು ಬಂದು ಇಲ್ಲಿಗೆ ಬಂದು ಭೂಮಿ ಪೂಜೆ ಮಾಡುವುದು ಅಂತ ಲೆಕ್ಕ ಹಾಕಿದ್ದೀವಿ. ಒಂದು ನಮ್ಮೆಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸು, ರಾಜ್ಯದ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸು, DCC ಪ್ರೆಸಿಡೆಂಟ್ಸು, ಫ್ರಂಟ್ಲ್ ಆರ್ಗನೈಸೇಷನ್ ಚೀಫ್ಸು, MLAಸು, ex-MLAಸು, ex-MPಸು, ಚೇರ್ಮನ್ಸು, MLCಗಳು ಅವನ್ನೆಲ್ಲ ಕೂಡ ಇಲ್ಲಿ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡ್ತೀವಿ. ಎಲ್ಲ ಪಬ್ಲಿಕ್ನೆಲ್ಲ ಮಾಡೋಕ್ಕಾಗಲ್ಲ, ನಮ್ಮ ಕಾರ್ಯಕರ್ತರಿಗೆ ಕ್ಷಮಿಸಬೇಕು. ಇಲ್ಲೇ ಯಾಕೆಂದರೆ ನಾವಲ್ಲಿ ಪ್ರಮಾಣ ವಚನ ಸಂದರ್ಭದಲ್ಲಿ ಜಾಗ ಇಲ್ಲ. ಅಲ್ಲಿ ವೆರಿ ಲಿಮಿಟೆಡ್ ಸೀಟ್ 600-700 ಮಾತ್ರ ಅಲ್ಲಿ ಅವಕಾಶ ಇದೆ. ಪರ್ಮನೆಂಟ್ ಗೆಸ್ಟು 600-700 ಇಡೀ ದೇಶದ ರಾಜ್ಯದ ಗೆಸ್ಟ್ಗಳೆಲ್ಲ ಇನ್ವೈಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅವ್ರಿಗೆ ಇಲ್ಲೇ ಬಂದು ಪ್ರಮಾಣ ವಚನನೂ ಇಲ್ಲಿಂದನೇ ಲೈವ್ ಮಾಡೋದು, ಇಲ್ಲೇ ಕಾಂಗ್ರೆಸ್ ಭೂಮಿ ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಂತ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬಹುಶಃ ರಾಹುಲ್ ಗಾಂಧಿ ಅವರು ಒಪ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ನಾನೀಗ ಅವ್ರಿಗೆ ಇನ್ವಿಟೇಷನ್ ನಾನು ಕಳಿಸ್ತಾ ಇದ್ದೀನಿ. ಬರೋಕ್ಕಿಂತ ಮುಂಚೆಗೆ ಒಂದು ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಕ್ವೀನ್ಸ್ ರೋಡ್ ಆಫೀಸು ಕೂಡ ಕಟ್ತಾ ಇದ್ದಾರೆ, ಅದ್ರ ಭೂಮಿ ಪೂಜೆನೂ ಮಾಡ್ತಾರೆ. ಈ ಆಫೀಸ್ ಭೂಮಿ ಪೂಜೆ ಮಾಡಬೇಕು ಅಂತೇಳಿ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಇನ್ನು ಕನ್ಫರ್ಮೇಷನ್ ಇಲ್ಲ. ಅದು 100 ಕಚೇರಿದು ಇನ್ನೊಂದು ದಿನ ನಾವು ಮಾಡ್ತೀವಿ. ಐತಿಹಾಸಿಕವಾದಂಥ ಕಾರ್ಯಕ್ರಮ. ಈ ರೇಸ್ ಕೋರ್ಸ್ ಕಾಂಗ್ರೆಸ್ ಕಚೇರಿಯಲ್ಲಿ 2 ಕಚೇರಿಯ ಭೂಮಿ ಪೂಜೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಇನ್ನು ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ಟೈಮ್ನ ಕನ್ಫರ್ಮೇಷನ್ ಮಾಡಿಲ್ಲ. ಅಲ್ಲಿ ಸ್ವೇರಿಂಗ್ ಮುಗಿಸ್ಕೊಂಡು ಬಂದು ಇಲ್ಲಿಗೆ ಬಂದು ಭೂಮಿ ಪೂಜೆ ಮಾಡುವುದು ಅಂತ ಲೆಕ್ಕ ಹಾಕಿದ್ದೀವಿ. ಒಂದು ನಮ್ಮೆಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸು, ರಾಜ್ಯದ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸು, DCC ಪ್ರೆಸಿಡೆಂಟ್ಸು, ಫ್ರಂಟ್ಲ್ ಆರ್ಗನೈಸೇಷನ್ ಚೀಫ್ಸು, MLAಸು, ex-MLAಸು, ex-MPಸು, ಚೇರ್ಮನ್ಸು, MLCಗಳು ಅವನ್ನೆಲ್ಲ ಕೂಡ ಇಲ್ಲಿ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡ್ತೀವಿ. ಎಲ್ಲ ಪಬ್ಲಿಕ್ನೆಲ್ಲ ಮಾಡೋಕ್ಕಾಗಲ್ಲ, ನಮ್ಮ ಕಾರ್ಯಕರ್ತರಿಗೆ ಕ್ಷಮಿಸಬೇಕು. ಇಲ್ಲೇ ಯಾಕೆಂದರೆ ನಾವಲ್ಲಿ ಪ್ರಮಾಣ ವಚನ ಸಂದರ್ಭದಲ್ಲಿ ಜಾಗ ಇಲ್ಲ. ಅಲ್ಲಿ ವೆರಿ ಲಿಮಿಟೆಡ್ ಸೀಟ್ 600-700 ಮಾತ್ರ ಅಲ್ಲಿ ಅವಕಾಶ ಇದೆ. ಪರ್ಮನೆಂಟ್ ಗೆಸ್ಟು 600-700 ಇಡೀ ದೇಶದ ರಾಜ್ಯದ ಗೆಸ್ಟ್ಗಳೆಲ್ಲ ಇನ್ವೈಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅವ್ರಿಗೆ ಇಲ್ಲೇ ಬಂದು ಪ್ರಮಾಣ ವಚನನೂ ಇಲ್ಲಿಂದನೇ ಲೈವ್ ಮಾಡೋದು, ಇಲ್ಲೇ ಕಾಂಗ್ರೆಸ್ ಭೂಮಿ ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಂತ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬಹುಶಃ ರಾಹುಲ್ ಗಾಂಧಿ ಅವರು ಒಪ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ನಾನೀಗ ಅವ್ರಿಗೆ ಇನ್ವಿಟೇಷನ್ ನಾನು ಕಳಿಸ್ತಾ ಇದ್ದೀನಿ. ಬರೋಕ್ಕಿಂತ ಮುಂಚೆಗೆ ಒಂದು ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಕ್ವೀನ್ಸ್ ರೋಡ್ ಆಫೀಸು ಕೂಡ ಕಟ್ತಾ ಇದ್ದಾರೆ, ಅದ್ರ ಭೂಮಿ ಪೂಜೆನೂ ಮಾಡ್ತಾರೆ. ಈ ಆಫೀಸ್ ಭೂಮಿ ಪೂಜೆ ಮಾಡಬೇಕು ಅಂತೇಳಿ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಇನ್ನು ಕನ್ಫರ್ಮೇಷನ್ ಇಲ್ಲ. ಅದು 100 ಕಚೇರಿದು ಇನ್ನೊಂದು ದಿನ ನಾವು ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.